ನಮಸ್ಕಾರ ವೀಕ್ಷಕರೇ, ಸ್ವಾಗತ ಭೀಷ್ಮ ನ್ಯೂಸ್ ಕನ್ನಡ ವಾಹಿನಿಗೆ. ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ ಅಜಯ್ ಕುಮಾರ್. ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕು ಬಿಳಿಚೋಡು ಹೋಬಳಿಯ ಮರಕುಂಟೆ ಗ್ರಾಮದಲ್ಲಿರ್ತಕ್ಕಂಥ 149 ಎಕರೆ ಏನು ಕೆರೆಯ ಜಾಗವನ್ನ ಕೆಲವು ರೈತರು ಒತ್ತುವರಿ ಮಾಡಿದ್ದಾರೆ. ಈ ಒತ್ತುವರಿಯನ್ನು ತೆರವುಗೊಳಿಸಿ ಅಂತೇಳಿ ನಮ್ಮ ಮರಕುಂಟೆ ಗ್ರಾಮದ ರೈತರು ಅಥವಾ ಮರಕುಂಟೆ ಗ್ರಾಮದ ಪ್ರಜೆಗಳು ಜಗಳೂರು ತಾಲೂಕು ತಹಸೀಲ್ದಾರ್ ಅವರಿಗೆ ಒಂದು ಮನವಿಯನ್ನು ನೀಡಿದ್ದಾರೆ. ತಹಸೀಲ್ದಾರ್ ಅವರ ಹತ್ರ ಹೋಗಿ ತಮ್ಮ ಮನವಿಯನ್ನು ನೀಡಿದ್ದಾರೆ. ನಮ್ಮ ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕು ಬಿಳಿಚೋಡು ಹೋಬಳಿ ಮರಕುಂಟೆ ಗ್ರಾಮದಲ್ಲಿರ್ತಕ್ಕಂಥ 149 ಎಕರೆಯಲ್ಲಿ ಬಹಳಷ್ಟು ಜನ ರೈತರು ಕೆರೆಯನ್ನು ಒತ್ತುವರಿ ಮಾಡಿದ್ದಾರೆ. ಈ ಒತ್ತುವರಿಯನ್ನು ತೆರವುಗೊಳಿಸಿ ನಮಗೆ ಕೆರೆಯನ್ನ ಗ್ರಾಮಕ್ಕೆ ಬಿಟ್ಕೊಡಿ ಅಂತೇಳಿ, ಬಿಡಿಸ್ಕೊಡಿ ಅಂತೇಳಿ ತಹಸೀಲ್ದಾರ್ ಆಗಿರ್ತಕ್ಕಂಥ ಸಯ್ಯದ್ ಖಲೀಲ್ ಸಾಹೇಬ್ರವರಿಗೆ ಮನವಿಯನ್ನು ಮಾಡಿದ್ದಾರೆ. ಹಾಗೆ ಆ ಒಂದು ಮನವಿಗೆ ಸ್ಪಂದಿಸಿ ಜಗಳೂರು ತಾಲೂಕು ತಹಸೀಲ್ದಾರ್ ಆಗಿರ್ತಕ್ಕಂಥ ಸಯ್ಯದ್ ಖಲೀಲ್ ಸರ್ ಅವರು ಇನ್ನು 15 ದಿನದೊಳಗಾಗಿ ಆ ಒಂದು ಕೆರೆಯನ್ನು ಸರ್ವೆ ಮಾಡಿಸಿ ಅಲ್ಲಿ ಒತ್ತುವರಿ ಮಾಡಿರ್ತಕ್ಕಂಥ ಆ ಒಂದು ರೈತರನ್ನು ಬಿಡಿಸಿ ಇದನ್ನು ನಿಮ್ಮ ಗ್ರಾಮಕ್ಕೆ ಬಿಡಿಸಿಕೊಡ್ತೀನಿ ಅಂತೇಳಿ ಆ ಗ್ರಾಮದ ಸಾರ್ವಜನಿಕರಿಗೆ ಒಂದು ಧೈರ್ಯವನ್ನು ತುಂಬಿ ಒಂದು ಮನವಿಗೆ ಸ್ಪಂದಿಸಿ ಆ ಒಂದು ಗ್ರಾಮದಲ್ಲಿರ್ತಕ್ಕಂಥ ಕೆರೆಯನ್ನು ಉಳಿಸಿ ಕೊಡ್ತೀನಿ ಅನ್ನೋ ಒಂದು ಭರವಸೆಯನ್ನು ನಮ್ಮ ಜಗಳೂರು ತಾಲೂಕು ತಹಸೀಲ್ದಾರ್ ಆಗಿರ್ತಕ್ಕಂಥ ಸಯ್ಯದ್ ಖಲೀಫ್ ಸರ್ ಅವರು ಹೇಳಿದ್ದಾರೆ. ಇದು ಉಳಿಸಿಕೊಡ್ತಾರಾ ಅಥವಾ ಇನ್ನೂ ಕಾಲಹರಣ ಆಗುತ್ತಾ ಎಂಬುದೇ ಇಲ್ಲಿ ಎಲ್ಲರನ್ನ ಕಾಡುವಂಥ ಪ್ರಶ್ನೆ. ಈ ಒಂದು ಪ್ರತಿಯೊಂದು ಕೆರೆಗಳು ಕೂಡ ಒತ್ತುವರಿ ಆಗ್ತಾ ಇದ್ದಾವೆ. ಆ ಎಲ್ಲ ಕೆರೆಗಳನ್ನು ಒತ್ತುವರಿ ಆಗ್ತಕ್ಕಂಥ ಕೆರೆಗಳನ್ನೆಲ್ಲ ಮತ್ತೆ ಮರಳಿ ಆ ಕೆರೆಗಳಿಗೆ ನೀಡುವಂಥ ಕೆಲಸ ಆಗಲಿ, ಕೆರೆಯ ನೀರು ಹೆಚ್ಚಿನ ನೀರು ನಿಲ್ಲುವಂಥ ಸ್ಥಳವಾಗಲಿ, ಅಂತರ್ಜಲ ಜಾಸ್ತಿಯಾಗಿ ಹೆಚ್ಚಿನ ತಾಪಮಾನ ಕಡಿಮೆಯಾಗಲಿ, ಭೂಮಿ ಮೇಲಿರ್ತಕ್ಕಂಥ ಅಂತರ್ಜಲದ ಕಡಿತವನ್ನು, ಅಂತರ್ಜಲದ ಒಂದು ಕುಂಠಿತವನ್ನು ನೀಗಿಸುವಂಥ ಕೆಲಸ ಆಗಲಿ ಅಂತ ಹೇಳ್ತಾ, ಮತ್ತಷ್ಟು ಸುದ್ದಿ ಹಾಗೂ ವಿಶ್ಲೇಷಣೆಗಳಿಗಾಗಿ ಭೀಷ್ಮ ನ್ಯೂಸ್ ಕನ್ನಡ ವೀಕ್ಷಿಸುತ್ತಿರಿ.